ಕೊಂಡಮ್ಮವ ಒಂದು ದೇವಸ್ಥಾನವಾಗಿದೆ. ಇದು ಕಂದಾಪುರ ಗ್ರಾಮದಲ್ಲಿ ಇಲ್ಲಿ ನೋಡಬಹುದು. ಇವತ್ತು ನಾನು ಸಹಿತ ಚೇಳು ಹಿಡ್ಕೊಂಡು ಲೈಫ್ನಲ್ಲಿ ಫಸ್ಟ್ ಟೈಮ್ ಈ ಥರ ಚೇಳು ಕೈಯಲ್ಲಿ ಹಿಡ್ಕೊಂಡಿದ್ದು ಇಲ್ಲಿ ನೋಡಬಹುದು. ಒಂದು ದೇವಿಯ ಮಹಿಮೆ ಆಗಿದೆ. ಇದು ಬಂದ್ಬಿಟ್ಟು ಆದ್ರೆ ನಾವು ಅಂತ ದೊಡ್ಡ ಅರಸಾಹಸ ಮಾಡೋದು Did you wait too long? Tell him that you love him, but he's already gone, darling. Did you make two wrongs? Know that daddy never made it right before, darling. You were never made to be the judge. ಕರ್ನಾಡಿಗೆ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಕಂದಕೂರು ಎಂಬ ಗ್ರಾಮಕ್ಕೆ ಭೇಟಿ ನೀಡಿದ್ದೇವೆ. ಈ ಒಂದು ಗ್ರಾಮದಲ್ಲಿ ಬೆಟ್ಟದ ಮೇಲೆ ಕೊಂಡಮ್ಮ ಅವ್ವ ಒಂದು ದೇವಿಯ ಒಂದು ದೇವಸ್ಥಾನವಿದೆ. ಇವತ್ತು ಒಂದು ವಿಶೇಷವಾದ ದಿನವಾಗಿದೆ. ಏನೆಂದರೆ ನಾಗರ ಪಂಚಮಿ ಆಗಿದೆ. ಇವತ್ತು ಇಲ್ಲಿ ವಿಶೇಷವಾದ ಒಂದು ಆಚರಣೆಯನ್ನು ಮಾಡಲಾಗುತ್ತದೆ. ಬಂದಂತ ಭಕ್ತಾದಿಗಳು ಈ ಒಂದು ವಿಶೇಷ ಆಚರಣೆ ಏನು, ಹಾಗೆ ಇಲ್ಲಿನ ಸುತ್ತಮುತ್ತಲಿನ ಒಂದು ಪರಿಸರವನ್ನು ಒಟ್ಟಿಗೆ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ನೋಡಬಹುದು. ಈ ಒಂದು ಕಂದಕೂರು ಗ್ರಾಮದಲ್ಲಿರುವಂತಹ ಕೊಂಡಮ್ಮ ಒಂದು ದೇವಿಯ ಒಂದು ಜಾತ್ರೆ ಆಗಿದೆ. ಇವತ್ತು ಸಾವಿರಾರು ಭಕ್ತರು ಈ ಒಂದು ಜಾತ್ರೆಗೆ ಬಂದಿದ್ದಾರೆ. ಇಲ್ಲಿ ನೋಡಬಹುದು ಎರಡೂ ಬದಿಗಳಲ್ಲಿ ಬಹಳಷ್ಟು ಶಾಪ್ಗಳನ್ನು ನೋಡಬಹುದು ನಾವು. ನಾಗರ ಪಂಚಮಿ ಎಂದು ನಡೆಯುವಂತಹ ಒಂದು ವಿಶೇಷವಾದ ಜಾತ್ರೆ ಆಗಿದೆ ಇದು. ಈ ಒಂದು ಕಂದಕೂರು ಎಂಬ ಗ್ರಾಮ ಬಂದ್ಬಿಟ್ಟು ನಮ್ಮ ಒಂದು ಯಾದಗಿರಿ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಧಾರ್ಮಿಕ ಕ್ಷೇತ್ರವಾಗಿದೆ. ಈಗ ನಾವು ಈ ಒಂದು ಕಂದಕೂರು ಎಂಬ ಗ್ರಾಮಕ್ಕೆ ಭೇಟಿ ನೀಡಿದ್ದೇವೆ. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿನ ವಾತಾವರಣ ಮತ್ತು ಇಲ್ಲಿನ ಧಾರ್ಮಿಕ ಒಂದು ಆಚರಣೆ ಏನಂತ ತಿಳಿಯೋಣ. ಇಲ್ಲಿ ನೋಡಬಹುದು ಸಾವಿರಾರು ಭಕ್ತರು ಈ ಒಂದು ಜಾತ್ರೆಗೆ ಬಂದಿದ್ದಾರೆ. ಇವತ್ತು ಇಲ್ಲಿ ಸ್ಪೆಷಲ್ ಆಗಿ ಬಂದ್ರೆ ಒಂದು ವಿಶೇಷ ಆಚರಣೆ ನಡೆಯುತ್ತದೆ ಪ್ರತಿ ವರ್ಷ ಈ ಒಂದು ಜಾತ್ರೆ ಸಮಯದಲ್ಲಿ. ಈ ಒಂದು ಜಾತ್ರೆಗೆ ಬಂದ್ಬಿಟ್ಟು ನಮ್ಮ ಒಂದು ಕರ್ನಾಟಕ ರಾಜ್ಯವು ಅಷ್ಟೇ ಅಲ್ಲದೆ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯದಿಂದ ಸಹಿತ ಈ ಒಂದು ಜಾತ್ರೆಗೆ ಬಂದು ಭಕ್ತರು ಈ ಒಂದು ದೇವಿಯ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ. ಇಲ್ಲಿ ನೋಡಬಹುದು. ಇಲ್ಲಿ ನೋಡಬಹುದು ಈ ಒಂದು ಕೊಂಡಮ್ಮವ ಒಂದು ದೇವಿಯ ಒಂದು ದರ್ಶನ ಪಡೆಯಲು ಬಂದಂತಹ ಸಾವಿರಾರು ಭಕ್ತರು. ಈ ಒಂದು ಕೊಂಡಮ್ಮ ಅವ್ವ ಒಂದು ದೇವಾಲಯ ಬಂದ್ಬಿಟ್ಟು ಈ ಒಂದು ಕಂದಕೂರು ಗ್ರಾಮದಲ್ಲಿರುವಂತಹ ಬೆಟ್ಟದ ಮೇಲೆ ಇದೆ. ಈ ಒಂದು ದೇವಾಲಯಕ್ಕೆ ನಾವು ಹೋಗ್ಬೇಕಂದ್ರೆ 2 ದಾರಿ ಇರುತ್ತೆ. ಒಂದು ಈ ಒಂದು ಮೆಟ್ಲು ಮುಖಾಂತರ ನಾವು ಈ ಒಂದು ದೇವಾಲಯಕ್ಕೆ ಹೋಗಿ ದೇವಿಯ ಒಂದು ದರ್ಶನವನ್ನು ಪಡೆಯಬಹುದು. ಹಾಗೆ ಇನ್ನೊಂದು ಒಂದು ರೂಟ್ ಇದೆ, ಡೈರೆಕ್ಟ್ ಒಂದು ರೋಡ್ ಇರುತ್ತೆ. ಅದು ರೋಡ್ ಅಂದ್ರೆ ಕಚ್ಚಾ ರೋಡು, ಅಲ್ಲಿಗೆ ಬೈಕ್ ಸಹಿತ ಹೋಗ್ತವೆ. ಆ ಒಂದು ರೂಟ್ ಸಹಿತ ಈ ಒಂದು ಬೆಟ್ಟದ ಮೇಲೆ ಹೋಗಿ ಒಂದು ದೇವಿಯ ದರ್ಶನವನ್ನು ಪಡೆಯಬಹುದು. ಇಲ್ಲಿ ನೋಡಬಹುದು ಸುತ್ತಮುತ್ತಲಿರುವಂತಹ ಪರಿಸರ ನೋಡಿ ಹೇಗಿದೆ ಅಂತ. ಬಹಳ ಹಚ್ಚ ಹಸಿರಿನ ಒಂದು ಪರಿಸರವನ್ನು ನಾವು ಈ ಒಂದು ಬೆಟ್ಟದ ಮೇಲೆ ನೋಡಬಹುದು. ಇಲ್ಲಿ ನೋಡಬಹುದು ಬಹಳಷ್ಟು ಮಕ್ಕಳು ಸಹಿತ ಈ ಒಂದು ದೇವಿಯ ಒಂದು ದರ್ಶನವನ್ನು ಪಡೆಯಲು ಬಂದಿದ್ದಾರೆ. ಈ ಮುಂಚೆನೇ ಆಲ್ರೆಡಿ ಬಂದು ಹೋಗಿ ನೀವು ದೇವಾಲಯಕ್ಕೆ. ಆದ್ರೆ ಇವತ್ತು ನಾಗರ ಪಂಚಮಿ ಇದೆಲ್ಲ ಒಂದು ವಿಶೇಷ ಆಚರಣೆ ಅಂತ ಕೇಳಿಪಟ್ಟಿದೆ. ಅದಕ್ಕೆ
ಇವತ್ತು ಬಂದಿದ್ದೀನಿ ನಾನು. ಮೇಲ್ಗಡೆ ಹೋಗೋಣ ಬನ್ನಿ. ಈ ಒಂದು ದೇವಿಯ ದರ್ಶನ ಪಡೆಬೇಕಂದ್ರೆ ನಾವು 100 ಮೆಟ್ಲು ಹತ್ತಿ ನಂತರ ಈ ಒಂದು ದೇವಿಯ ದರ್ಶನವನ್ನು ಪಡೆಯಬೇಕಾಗುತ್ತದೆ. ಇಲ್ಲಿ ನೋಡಬಹುದು ಹಿಂದ್ಗಡೆ ಎಷ್ಟೊಂದು ಮೆಟ್ಲಿದಾವಂತ. ಆದ್ರೂ ಸಹಿತ ಇಲ್ಲಿ ಸಾವಿರಾರು ಭಕ್ತರು ಈ ಒಂದು ದೇವಾಲಯಕ್ಕೆ ಬಂದು ದೇವಿಗೆ ಒಂದು ದರ್ಶನವನ್ನು ಪಡೆದುಕೊಂಡು ಹೋಗಲು ಬಂದಿದ್ದಾರೆ. ಇವತ್ತು ಜಾತ್ರೆ ದಿನ, ನಾಗರ ಪಂಚಮಿ ಆಗಿದೆ. ಇಲ್ಲಿ ನೋಡಬಹುದು ಒಂದೆರಡಲ್ಲ ಮೆಟ್ಲು, 100 ಮೆಟ್ಲುಗಳಿದಾವೆ. ಈ ಒಂದು ಮೆಟ್ಲು ಹತ್ತಿ ಒಂದು ದೇವಿಯ ದರ್ಶನವನ್ನು ಪಡೆಯಬೇಕಾಗುತ್ತದೆ. ಎಲ್ಲ ಮೆಟ್ಲು ಹತ್ತಿ ಕೊನೆಗೆ ನಾವು ಈ ಒಂದು ಬೆಟ್ಟದ ಮೇಲೆ ಇರುವಂತಹ ಕೊಂಡಮ್ಮ ಒಂದು ದೇವಿಯ ದೇವಸ್ಥಾನಕ್ಕೆ ರೀಚ್ ಆಗಿಬಿಟ್ಟು ನೋಡ್ರಿ. ಇಲ್ಲಿ ನೋಡಬಹುದು ಬಹಳಷ್ಟು ತೆಂಗು ಸಿಗ್ತವೆ ಹಂಗೆ. ಇಲ್ಲಿ ಇದೇ ನೋಡಿ ಕೊಂಡಮ್ಮ ಒಂದು ದೇವಾಲಯವಾಗಿದೆ. ಹೊರಗಿನ ನೋಟ ಹೀಗಿದೆ ನೋಡಬಹುದು. ಸಾವಿರಾರು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಪಡೆಯಲು ಬಂದಿದ್ದಾರೆ. ಇಲ್ಲಿ ನೋಡಬಹುದು ಒಂದು ದೇವಿಯ ದರ್ಶನ ಪಡೆಯಲು ನಿಂತ ಸಾಲು ನೋಡ್ರಿ. ಇಲ್ಲಿ ಭಕ್ತಾದಿಗಳ ಒಂದು ಸಾಲು ಆಗಿದೆ ದರ್ಶನ ಪಡೆಯಲು. ಇಲ್ಲಿ ನೋಡಬಹುದು ಈ ಒಂದು ದೇವಾಲಯದ ಎಂಟ್ರೆನ್ಸ್ ಆಗಿದೆ ಇದು. ಈ ಒಂದು ದೇವಿಯ ಒಂದು ದರ್ಶನ ಪಡೆಯಲು ನಿಂತಹ ಸಾಲು ಇದು ನೋಡ್ರಿ, ಭಕ್ತರ ಸಾಲು ಆಗಿದೆ ಇದು. ಇವತ್ತು ನಾಗರ ಪಂಚಮಿ ಇರುವುದರಿಂದ ಬಂದಂತಹ ಒಂದು ಭಕ್ತಾದಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಒಂದು ವಿಶೇಷ ಆಚರಣೆ ಅಂತ ಹೇಳಿದ್ನಲ್ಲ, ಅದು ಏನೆಂದರೆ ಇವತ್ತು ನಾಗರ ಪಂಚಮಿ ದಿನದಂದು ಬಂದಂತ ಭಕ್ತಾದಿಗಳಿಗೆ ಇಲ್ಲಿ 100 ಚೇಳುಗಳು ಕಾಣಸಿಗುತ್ತವಂತೆ. ಈ ಒಂದು ಬೆಟ್ಟದ ಮೇಲೆ ಆ ಒಂದು ಚೇಳುಗಳನ್ನು ಹಿಡಿದುಕೊಂಡ್ರೆ ಕಚ್ಚುವುದಿಲ್ಲಂತೆ. ಇಲ್ಲಿ ವಿಶೇಷವಾಗಿದೆ, ಇವತ್ತು ಮಾತ್ರ, ಬೇರೆ ದಿನ ಮತ್ತೆ ಕಚ್ಚುತ್ತವೆ. ಇಲ್ಲಿ ನೋಡಬಹುದು ಇಲ್ಲಿ ಬಂದಂತ ಭಕ್ತಾದಿಗಳು ನೋಡ್ರಿ, ಚೇಳು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಕಚ್ಚಿದ್ರು ಸಹಿತ ವಿಷ ವೇರಲ್ಲ ಅಂತ ನಮಗೆ. ಇಲ್ಲಿ ನೋಡಬಹುದು ಯಾವೂರು ಇವತ್ತೇನು ಸ್ಪೆಷಲ್ ಏನಾದ್ರು ಚೇಳು ಕಚ್ಚೋದಿಲ್ಲನಾ? ಇವತ್ತಷ್ಟೇನಾ, ಬೇರೆ ಟೈಮ್ ದೇವಿ? ಇಲ್ಲಿ ನೋಡಬಹುದು ಚೇಳು ನೋಡೋ ಕೈಯಲ್ಲಿ ಆಟ ಆಡುತ್ತಿದೆ. ಇವತ್ತು ಸ್ಪೆಷಲ್ ಆಗಿ ನಾಗರ ಪಂಚಮಿ ಇದೆಯಲ್ಲ, ಅದಕ್ಕೆ ಇಲ್ಲಿನ ಬಂದಂತಹ ಭಕ್ತರಿಗೆ ಚೇಳು ಕಚ್ಚುವುದಿಲ್ಲಂತೆ. ಇಲ್ಲಿ ನೋಡಬಹುದು ಈ ಒಂದು ದೇವಾಲಯಕ್ಕೆ ಇವತ್ತು ನಮ್ಮೊಂದು ಕರ್ನಾಟಕ ರಾಜ್ಯವು ಅಷ್ಟೇ ಅಲ್ಲದೆ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯದಿಂದ ಸಹಿತ ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ದೇವಿಯ ದರ್ಶನವನ್ನು ಪಡೆದುಕೊಂಡು ಒಂದು ವಿಶೇಷವಾದ ಒಂದು ಆಚರಣೆಯನ್ನು ನೋಡುತ್ತಾರೆ. ಇಲ್ಲಿ ನೋಡಬಹುದು ನೋಡ್ರಿ. ಇಲ್ಲಿ ನೋಡಬಹುದು ಸುತ್ತಮುತ್ತಲು ಸಹಿತ ಬಂದಂತ ಭಕ್ತಾದಿಗಳು ಈ ಒಂದು ಕಲ್ಲುಗಳ ಕೆಳಗಡೆ ಇರುವಂತಹ ಒಂದು ಚೇಳುಗಳನ್ನು ಹುಡುಕುತ್ತಿದ್ದಾರೆ. ಕೊಂಡಮ್ಮ ಒಂದು ದೇವಸ್ಥಾನವಾಗಿದೆ ಇದು ಕಂದಾಪುರ ಗ್ರಾಮದಲ್ಲಿ. ಇಲ್ಲಿ ನೋಡಬಹುದು ಇವತ್ತು ನಾನು ಸಹಿತ ಚೇಳು ಹಿಡ್ಕೊಂಡು ಲೈಫ್ನಲ್ಲಿ ಫಸ್ಟ್ ಟೈಮ್ ಈ ಥರ ಚೇಳು ಕೈಯಲ್ಲಿ ಹಿಡ್ಕೊಂಡಿದ್ದು. ಇಲ್ಲಿ ನೋಡಬಹುದು ಒಂದು ದೇವಿಯ ಮಹಿಮೆ ಆಗಿದೆ ಇದು ಬಂದ್ಬಿಟ್ಟು. ಆದ್ರೆ ನಾವು ಅಂತ ದೊಡ್ಡ ಅರಸಾಹಸ ಮಾಡೋದು
కింద అంత ఊరు అక్కడ జనం ఉంది ಇಲ್ಲಿ ನೋಡಬಹುದು ಭಾಳಷ್ಟು ಒಂದು ಭಕ್ತಾದಿಗಳು ಬಂದು ಈ ಒಂದು ಚೇಳನ್ನು ಹಿಡಿದುಕೊಂಡು ಬಂದಿದ್ದಾರೆ. ಒಂದು ವಿಶೇಷ ಆಚರಣೆ ಆಗಿದೆ ಈ ಒಂದು ನಾಗರ ಪಂಚಮಿ ದಿನದಂದು. ಇಲ್ಲಿ ನೋಡಬಹುದು ಗುಡ್ಡದ ಮೇಲೆ ಕಲ್ಲುಗಳ ಕೆಳಗಡೆ ಇಲ್ಲಿ ನೂರಾರು ಚೇಳುಗಳು ಕಾಣಸಿಗುತ್ತವೆ ಇವತ್ತು ಸ್ಪೆಷಲ್ ಆಗಿ. ಏನ್ ಮಾಡ್ತಾ ಇದ್ದೆ ಬ್ರೋ? ಚೇಳು ಹೇಳ್ಕತ್ರಿ ಯಾಕ? ಓಕೆ ಓಕೆ ಹೌದಾ. ಇಲ್ಲಿ ನೋಡಬಹುದು ಇವತ್ತು ನಾಗರ ಪಂಚಮಿ ಇದೆಯಲ್ಲ ಸ್ಪೆಷಲ್ ಆಗಿ ಇವತ್ತು ಚೇಳು ಹಿಡಿದುಕೊಂಡ್ರೆ ಇಲ್ಲಿ ಕಚ್ಚುವುದಿಲ್ಲಂತೆ. ಇಲ್ಲಿ ನೋಡಬಹುದು అట్లా పట్టుకలే ఇట్లా ಯಾವ ಊರಣ್ಣ? ವಡ್ಡೆಪಲ್ಲಿ. ಬದ್ದೆಪಲ್ಲಿನಾ? ಚೇಲ್ ಕಚ್ಚಲಣ್ಣ ಇವತ್ತು. ಇಲ್ಲಿ ನೋಡಬಹುದು ಇವತ್ತು ಸ್ಪೆಷಲ್ ನಾಗರ ಪಂಚಮಿ ಇದೆಯಲ್ಲ, ಈ ಚೇಳು ಕಚ್ಚಲ ಅಂತ ಬಂದಂಥ ಭಕ್ತರು ಯಾರೇ ಆಗಲಿ ಈ ಒಂದು ಚೇಳನ್ನು ಹಿಡಿದುಕೊಂಡ್ರೆ ಕಚ್ಚುವುದಿಲ್ಲ ಅಂತ ಇವತ್ತು ಸ್ಪೆಷಲ್ ಆಗಿದೆ. ಇಲ್ಲಿ ನೋಡಬಹುದು ಬಂದಂಥ ಭಕ್ತಾದಿಗಳು. ನಿಮ್ಮ ಹೆಸರೇನ? ಭೀಮರೆಡ್ಡಿ. ಫಸ್ಟ್ ಟೈಮ್ ಬಂದಿರಾ? ಹೌದಾ. ಹೆಂಗೆ ಅನಿಸ್ತದೆ? ಒಂದು ಖುಷಿ ಆಗ್ತಿದೆನಾ? ಬಟ್ ಭಯ ಆಗ್ತಿದೆಯಲ್ಲ, ಭಯ ಆಗಲ್ವಾ ಫಸ್ಟ್? ಹಾಂ ಓಕೆ ಓಕೆ. ಮಕ್ಕಳು ಸಹಿತ ಇಲ್ಲಿ ಚೇಳು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೋಡಬಹುದು ನೀವು. ಈ ಒಂದು ಕಂದಾಕೂರ ಗ್ರಾಮದಲ್ಲಿರುವಂತಹ ಒಂದು ಕೊಂಡವ್ವ ಒಂದು ದೇವಿಯ ಒಂದು ಮಹಿಮೆಯಾಗಿದೆ ಇವತ್ತು. ಈ ಒಂದು ದೇವಿಯ ಮಹಿಮೆಯಿಂದ ಇಲ್ಲಿ ಚೇಳು ಕಚ್ಚುವುದಿಲ್ಲ ಇವತ್ತು ಮಾತ್ರ. ಇಲ್ಲಿ ನೋಡಬಹುದು ಚೇಳು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೋಡ್ರಿ ಮಕ್ಕಳು. ಕಚ್ಚುವುದಿಲ್ಲ ಸ್ಪೆಷಲ್ ಆಗಿ ಇವತ್ತು ನಾಗರ ಪಂಚಮಿ ಇದೆ ಅಲ್ವಾ. ಯಾವೂರಪ್ಪಿ? ಫಸ್ಟ್ ಟೈಮ್ ಬಂದಿದೆ? ಹೌದಾ. ಏನು ಭಯ ಆಗಲ್ವಾ? ಯಾಕ ಕಚ್ಚಲ್ವಾ? ಖುಷಿ ಆಗ್ತಿದೆ ಅಲ್ವಾ? ಫುಲ್ಲು ಖುಷಿನಾ? ನಾಗರ ಪಂಚಮಿ ಇದೆ ಇವತ್ತು ಅಷ್ಟೇ ಅಲ್ಲ ಸ್ಪೆಷಲ್ ಆಗಿ. ಹಾಂ ಹಾಂ ನಾಳೆ ಬಂದರೆ ಕಚ್ಚುತ್ತಾ? ಓಕೆ ಓಕೆ ಓಕೆ. ಹಾಂ ಇಲ್ಲಿ ನೋಡಬಹುದು ಚೇಳಿಂದ ಆಟ ಆಡ್ತಿದ್ದಾರೆ. ಒಂದು ದೇವಿಯ ಮಹಿಮೆಯಾಗಿದೆ ಇಲ್ಲಿನ ಒಂದು ಕೊಂಡವ ದೇವಿಯ ಮಹಿಮೆಯಾಗಿದೆ ಇವತ್ತು ಬಂದ್ಬಿಟ್ಟು ಇಲ್ಲಿ ನೋಡಬಹುದು. ಸಾಕಾಯ್ತದ ಓಡಾಡಿ ಓಡಾಡಿ. ಅಣ್ಣ ಸ್ವಲ್ಪ ಹತ್ತಿರ ನೀನು ಇಲ್ಲ ಸಡನ್ ಅಂಜಿಕೆ ಆಯ್ತು ನನಗೆ. ಏನ್ ಅಂಜಿಕೆ? ಫೋಟೋ ಹಂಗೆ ಇರೋದು ಬಹಳಷ್ಟು ಭಕ್ತರು ಇಲ್ಲಿ ಬಂದಿದ್ದಾರೆ ನೋಡಬಹುದು. ಈ ಒಂದು ವಿಶಿಷ್ಟ ಆಚರಣೆ ನೋಡೋಕ್ಕೆ ಮತ್ತು ಸ್ಪೆಷಲ್ ಆಗಿ ಈ ಒಂದು ಅನುಭವವನ್ನು ಪಡೆಯೋಕೆ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರೆಲ್ಲರೂ ಕಲ್ಲಿನ ಕೆಳಗಡೆ ಒಂದು ಚೇಳುಗಳನ್ನು ಹುಡುಕುತ್ತಿದ್ದಾರೆ. ಇಲ್ಲಿ ನೋಡಬಹುದು ಈ ಒಂದು ಸುತ್ತಮುತ್ತಲಿನ ಒಂದು ಪರಿಸರನೂ ಸಹಿತ ಎಷ್ಟೊಂದು ಹಚ್ಚ ಹಸಿರಾಗಿದೆ ಅಂತ. ಈ ಒಂದು ಕೊಂಡಮ್ಮವ ಒಂದು ಬೆಟ್ಟದ ಮೇಲಿಂದ ಸುತ್ತಲಿರುವಂತಹ ಒಂದು ವ್ಯೂ ಆಗಿದೆ.
ಬಹಳ ಅಂದ್ರೆ ಬಹಳ ಹಚ್ಚ ಹಸಿರಾಗಿನ ಒಂದು ವಾತಾವರಣ ಸಹಿತ ನಾವು ನೋಡಬಹುದು ಈ ಒಂದು ದೇವಾಲಯದ ಸುತ್ತಮುತ್ತಲು ಸಹಿತ. ಇಲ್ಲಿ ನೋಡಬಹುದು ಎಷ್ಟೊಂದು ಖುಷಿ ಪಡ್ಲಕತ್ತ ನೋಡ್ರಿ ಹುಡುಗರು ಆ ಚೇಳನ್ನು ಕೈಯಲ್ಲಿ ಹಿಡ್ಕೊಂಡು. ನಮ್ದು ಎಷ್ಟೊತ್ತಳಿ ತಾಂಡರಿ. ಇವತ್ತೇನು ಸ್ಪೆಷಲ್ ಇಲ್ಲಿ? ಇಲ್ಲಿ ನಾಗರ ಪಂಚಮಿ ಇರೋದ್ರ ಪ್ರಯುಕ್ತ ಬಹಳಷ್ಟು ಊರಿಂದ ಜನಗಳು ಬೇರೆ ಡಿಸ್ಟಿಕ್ ಇಂದ ಕೂಡ ಬರ್ತಾರೆ. ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಕೊಂಡಮಾಸೂರಿ ದೇವಾಲಯ ಇದೆ. ಇಲ್ಲಿ ಪ್ರತಿಯೊಂದು ಊರಿಂದ ಜನರು ಬಂದು ಇಲ್ಲಿ ಚೇಳುಗಳನ್ನ ಹಿಡಿತಾರ. ಆ ಚೇಳುಗಳು ಯಾರಿಗೂ ಏನು ಮಾಡೋದಿಲ್ಲ ಕೂಡ, ಬಟ್ ಕಚ್ಚಿದ್ರು ಕೂಡ ವಿಷಯ ಇರೋದಿಲ್ಲ, ಏನಾಗುದಿಲ್ಲ. ಇವತ್ತು ನಾಗರ ಪಂಚಮಿದಲ್ಲಿ ಇವತ್ತಷ್ಟೇ, ಬೇರೆ ಟೈಮ್ ಬೇರೆ ಟೈಮ್ ಕೂಡ, ಬಟ್ ಇದು ವಿಶೇಷವಾಗಿ ಇವತ್ತು ಅಷ್ಟೇ ಕಂಡು ಬರ್ತಾವ ಜಾಸ್ತಿ ಚೇಳುಗಳು. ಹಾ ಖುಷಿ ಆಗ್ತಿದೆನಾ? ಹಾ ಖುಷಿ ಆಗ್ತಿದೆ ರೀ. ಬಹಳ ಖುಷಿ ಆಗ್ತಿದೆನಾ? ಹೌದು. ಇಲ್ಲಿ ವಾತಾವರಣ ಚೆನ್ನಾಗಿದೆ ಅಲ್ಲ? ಹಾ ಇಲ್ಲಿ ವಾತಾವರಣ ಚೆನ್ನಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು ರೀ. ಯಾವರು ಕಚಲ್ವಾ? మెల్లగా మెల్లగా తీసాను, ఆరామ్స్ తీసాను వీడియో మెల్లగా. ఇక్కడ చూడు. రైట్ రైట్, ఓకే ఓకే. వెయిట్, అతనికి ఏంటి యూట్యూబ్ అన్నా? ಇಲ್ಲಿ ನೋಡಬಹುದು ಚೇಳು ಹಿಡ್ಕೊಂಡಿದ್ದಾರೆ ನೋಡಿ ಕೈಯಲ್ಲಿ. ಇವತ್ತು ಕಚ್ಚಲ್ಲ, ಸ್ಪೆಷಲ್ ಆಗಿ ನಾಗರ ಪಂಚಮಿ ಇದೆ ಅಲ್ವಾ, ಅದಕ್ಕೆ. ಏನ್ ಮಾಡಕತ್ತೀವಿ? ಯಾಕ ಅದಕ್ಕ ಮಾತಾಡು, ಜೋರ್ ಮಾತಾಡ, ಜೋರ್ ಮಾತಾಡ. ಏನಂತಂದ್ರೆ ಇವತ್ತು ಇಲ್ಲಿ ಕೇಳು ಕಾಯಾಗ ಹಾಕೊಂಡ್ರೆ ಬಿ ಕಚ್ಚಲ್ಲ ರೀ. ಯಾಕಂದರೆ ಇಲ್ಲಿ ದೇವರ ಜಾತ್ರೆ ಇದೆ, ಆದ್ದರಿಂದ ಕೈ ಮೇಲೆ ಎಲ್ಲಿಯನ್ನು ಹಾಕಬಹುದು. ಕೇಳುಗಳು ನಮಗೆ ಇವತ್ತು ಒಂದೇ ದಿನ ಕಚ್ಚಲ್ಲ, ಮತ್ತು ನಾಳೆ ಕಚ್ಚುತ್ತವೆ. ಆದ್ದರಿಂದ ಇವತ್ತು ಜಾತ್ರೆ ಗುಮ್ಮಿಟ್ಕಲ್ ತಾಲೂಕಿನ ಕಂದಕೂರು ಗ್ರಾಮದಲ್ಲಿ ಕೀಳಿನ ಜಾತ್ರೋತ್ಸವ ಇದೆ. ಆದ್ದರಿಂದ ಇಲ್ಲಿ ಎಲ್ಲರೂ ಜನರು ಬಂದು ಕೀಳುಗಳನ್ನು ಕೈಗಳ ಮೇಲೆ ಹಾಕುತ್ತಾರೆ. ಅಂದ್ರೆ ನಾಗರ ಪಂಚಮಿ ಐತಲ್ಲ, ಅದಕ್ಕೆ ಇವತ್ತು ಚೇಳು ಕಚ್ಚಲ್ಲ. ಕಾಮನ್ ಬೇರೆ ಟೈಮ್ದಾಗ ಬಂದ್ರೆ ಕಚ್ಚುತ್ತಾ, ಅದಕ್ಕೆ ಚೇಳು ಸರ್ಚ್ ಮಾಡಕತ್ತಿ ನೀನು ಬಿ. ಬಟ್ ಭಯ ಆಗಲ್ವ ಕಚ್ತಾವಂತ? ಆಗ್ತಾ ಐತ್ರಿ, ಆದರೆ ಇವತ್ತು ಕಚ್ಚಲ್ಲ ಅಂತ ಗೊತ್ತಿಲ್ಲ. ಸಿಕ್ಕೈತು ಒಂದನ್ನ ಇನ್ನೂ ಸಿಕ್ಕಿಲ್ಲ, ಹುಡುಕಕತ್ತೀಯಾ? ಓಕೆ ಓಕೆ, ಖುಷಿ ಆಯ್ತು. ಯಾವೂರು? ಬೋದು ಹೆಸ್ರೇನು? ಭಾನುಪ್ರಕಾಶ್. ಭಾನುಪ್ರಕಾಶ್, ಓಕೆ ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಏನು ಇದಾದೇನ್ರಿ? ಹಾಂ, ಯೂಟ್ಯೂಬ್ ಚಾನಲ್ ಐತ್ರಿ. ಯೂಟ್ಯೂಬ್ ಚಾನಲ್ ಯಾವೂರಣ್ಣ ನಿಮ್ದು? ಯಾದಗಿರಿನಾ? ಏನು ಚೇಳು ಕಚ್ಚಲ್ವಾ ಇವತ್ತು? ಅಷ್ಟೇನಾ ನಾರ್ಮಲ್ ಟೈಮ್ದಾಗ ಬಿ? ನಾಗರ ಪಂಚಮಿ ಅಂದ್ರೆ ಅಷ್ಟೇ. ಓಕೆನಾ? ಇಲ್ಲಿ ನೋಡಬಹುದು ಎಷ್ಟೊಂದು ಎಂಜಾಯ್ ಮಾಡ್ಲತ್ತ ನೋಡ್ರಿ ಬಂದಂಥ ಭಕ್ತಾದಿಗಳು. ಈ ಒಂದು ಚೇಳನ್ನು ಕೈಯಲ್ಲಿ ಹಿಡ್ಕೊಂಡು ಇವತ್ತು ಸ್ಪೆಷಲ್ ಆಗಿ
ನಾಗರ ಪಂಚಮಿ ಇದೆಲ್ಲ ಚೇಳು ಕಚ್ಚಲ್ಲ ಅಂತ ಇವತ್ತು ಸ್ಪೆಷಲ್ ಆಗಿ ಬಂದ್ಬಿಟ್ಟು ಈ ಒಂದು ದೇವಾಲಯದಲ್ಲಿ ಇಲ್ಲಿ ನೋಡಬಹುದು. ಇವತ್ತು ನೋಡಬಹುದು ಈ ಒಂದು ಕೊಂಡಮ್ಮ ಒಂದು ದೇವಾಲಯದ ಸುತ್ತಮುತ್ತಲು ಸಹಿತ ಜನ ಸಾಗರವೇ ಆಗ್ಬಿಟ್ಟಿದೆ. ಯಾಕಂದ್ರೆ ಇವತ್ತು ನಾಗರ ಪಂಚಮಿ ಇದೆ ಅಲ್ವಾ, ಇಲ್ಲಿ ಒಂದು ವಿಶಿಷ್ಟವಾದ ಒಂದು ಆಚರಣೆ ನಡೆಯುತ್ತದೆ, ಹಾಗೆ ಒಂದು ಜಾತ್ರೆ ಸಹಿತ ನಡೆಯುತ್ತದೆ. ಆದ್ದರಿಂದ ಈ ಒಂದು ದೇವಾಲಯಕ್ಕೆ ನಮ್ಮ ಕರ್ನಾಟಕ ಸೇರಿದಂತೆ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯದಿಂದ ಇಲ್ಲಿ ಸಾವಿರಾರು ಭಕ್ತರನ್ನು ನಾವು ನೋಡಬಹುದು. ಈ ಒಂದು ದೇವಾಲಯಕ್ಕೆ ನೋಡಬಹುದು. ಇಲ್ಲೇ ಜಾತ್ರೆ ಪ್ರಯುಕ್ತವಾಗಿ ಇಲ್ಲಿ ಕೈಕುಸ್ತಿಯ ಒಂದು ಸ್ಪರ್ಧೆ ನೀಡಲಾಗಿದೆ. ಹಾಗೆ ಒಂದು ಕೊಂಡಮ್ಮ ಒಂದು ದೇವಾಲಯದ ಒಂದು ಬೆಟ್ಟದ ಮೇಲೆ ನೋಡಬಹುದು. ಈ ಒಂದು ಕೈ ಕುಸ್ತಿ ಸ್ಪರ್ಧೆಯಲ್ಲಿ ನಾನು ಸಹಿತ ಹೋಗ್ಬೇಕು ಅನ್ಕೊಂಡೆ, ಆದ್ರೆ ಗೊತ್ತಾಯ್ತು ಅಲ್ಲಿ ನೋಡಿ ನಾನು ಅವರನ್ನು ಸೋಲ್ಸಕ್ ಆಗಲ್ಲ ಅಂತ ಅದಕ್ಕೆ ಹೋಗ್ಲಿಲ್ಲ, ಇಲ್ಲಾಂದ್ರೆ ಹೋಗ್ತಿದ್ದೆ ನಾನು. ಯಾವ ಊರಣ್ಣ ನಮ್ದು? ಫಸ್ಟ್ ಟೈಮ್ ಬಂದಿರ? 5 ವರ್ಷ ಆಯ್ತಾ? ಚೇಳು ಕಚ್ಚಲ್ಲ ಆ ಥರ ಕೈಯಾಗಿ ಇಟ್ಕೊಂಡ್ರೆ? ಹೌದಾ? ಹೆಂಗ್ ಖುಷಿ ಆಯ್ತಾ? ಇಲ್ಲಿ ನೋಡಬಹುದು ಚೇಳು ಕೈಯಲ್ಲಿ ಇಟ್ಕೊಂಡ್ರೆ ಇವತ್ತು ಕಚ್ಚಲ್ಲ ಅಂತ ನಾಗರ ಪಂಚಮಿದಲ್ಲಿ ಇವತ್ತು ಸ್ಪೆಷಲ್ ಆಗಿ ಈ ಒಂದು ಕಂದಾಕೂರು ಗ್ರಾಮದಲ್ಲಿರುವಂತಹ ಒಂದು ಕೊಂಡವ ಒಂದು ದೇವಸ್ಥಾನದ ಒಂದು ಅದ್ಭುತವಾದ ಇಲ್ಲಿ ನೋಡಬಹುದು ವಿಶಿಷ್ಟ ಆಚರಣೆಯಾಗಿದೆ ನೋಡಿ. ಆದರೂ ಕಚ್ತಾ ಇಲ್ಲ. ಒಂದು ದೇವಿಯ ಮಹಿಮೆ ಆಗಿದೆ ಇದು ಬಂದ್ಬಿಟ್ಟು. ಇಂಥ ಒಂದು ವಿಶಿಷ್ಟ ಆಚರಣೆ ನಾನು ಇಲ್ಲಿ ತನಕ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಿಮಗೂ ಸಹಿತ ಟೈಮ್ ಸಿಕ್ಕರೆ ನಾಗರ ಪಂಚಮಿಯಂದು ಈ ಒಂದು ದೇವಾಲಯಕ್ಕೆ ಬಂದು ವಿಸಿಟ್ ಕೊಟ್ಟು ಒಂದು ವಿಶಿಷ್ಟ ಒಂದು ಅನುಭವವನ್ನು ಪಡೆಯಬಹುದು ನೀವು. ಈ ಒಂದು ದೇವಾಲಯ ಬಂದ್ಬಿಟ್ಟು ಬಹಳಷ್ಟು ಪ್ರಶಾಂತವಾಗಿರುತ್ತೆ. ಹಾಗೆ ಇದು ಆಧ್ಯಾತ್ಮಿಕತೆ ಮತ್ತು ನೆಮ್ಮದಿಯ ಒಂದು ಪ್ರಮುಖವಾದ ಕ್ಷೇತ್ರ ಅಂತ ಹೇಳಬಹುದು. ಇಲ್ಲಿ ನೋಡಬಹುದು ಕೊಂಡಮ್ಮ ಅವ್ವ ಒಂದು ಬೆಟ್ಟದ ಮೇಲಿಂದ ಇಲ್ಲಿ ಸುತ್ತಮುತ್ತಲಿರುವಂತಹ ಒಂದು ಪರಿಸರದ ಒಂದು ಅದ್ಭುತ ನೋಟ ನೋಡಿ, ಬಹಳ ಅಂದ್ರೆ ಬಹಳ ಅದ್ಭುತವಾಗಿರುತ್ತೆ. ಇಲ್ಲಿ ನೋಡಬಹುದು ಬಹಳಷ್ಟು ಹಚ್ಚ ಹಸಿರಾಗಿದೆ ಇಲ್ಲಿನ ವಾತಾವರಣ ಬಂದ್ಬಿಟ್ಟು. ಫ್ರೆಂಡ್ಸ್, ನಿಮಗೂ ಸಹಿತ ಟೈಮ್ ಸಿಕ್ಕರೆ ಈ ಒಂದು ಸ್ಥಳಕ್ಕೆ ಬಂದು ಹೋಗ್ರಿ. ಯಾಕಂದ್ರೆ ಅಷ್ಟೊಂದು ಪ್ರಶಾಂತವಾಗಿ ಹಾಗೆ ಒಂದು ಅಷ್ಟೊಂದು ಸುಂದರವಾಗಿರುತ್ತೆ ಈ ಒಂದು ಪ್ಲೇಸ್ ಬಂದ್ಬಿಟ್ಟು. ಇವತ್ತಿನ ಯಾದಗಿರಿ ಜಿಲ್ಲೆಯ ಗುರುಮೆಟ್ಟಿಕಲ್ ತಾಲೂಕಿನ ಕಂದಕೂರು ಗ್ರಾಮದಲ್ಲಿರುವಂತಹ ಕೊಂಡಮ್ಮ ಅವ್ವ ದೇವಿಯ ಒಂದು ಅದ್ಭುತ ದರ್ಶನ ಹಾಗೆ ಸುತ್ತಮುತ್ತಲಿನ ಒಂದು ಸುಂದರವಾದ ಪರಿಸರವನ್ನು ನಾವು ಒಟ್ಟಿಗೆ ನೋಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಯಾಣ ನನ್ನದು, ಬೆಂಬಲ ನಿಮ್ಮದು. ಮತ್ತೊಂದು ಸುಂದರ ಸ್ಥಳದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.